ಬೇಕಾ? ಸೊ ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳ ಜೊತೆಗೆ ಸಾಮಾನ್ಯ ಅಧ್ಯಯನದ ಕುರಿತು ಸಹ ನೋಡ್ತಾ ಹೋಗೋಣ, ಅದು MCQ ರೂಪದಲ್ಲಿ. ಹಾಗಾದರೆ ಮೊದಲ ಪ್ರಶ್ನೆ ಯಾವುದು ಅಂತ ನೋಡೋದಾದರೆ, ಸೊ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇಂಗಳದಾಳು ತಾಮ್ರದ ಗಣಿಯು ಕಂಡುಬರುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಚಿತ್ರದುರ್ಗದ ಜಿಲ್ಲೆಯಲ್ಲಿ ಏನಾಗುತ್ತೆ, ತಾಮ್ರದ ಗಣಿ ಕಂಡುಬರುತ್ತೆ. ನೆನಪಿಟ್ಟುಕೊಳ್ಳಿ, ಈಗ ಸದ್ಯ ಈ ವಿಷಯ ಸುದ್ದಿಯಲ್ಲಿರಲಿಕ್ಕೆ ಪ್ರಮುಖ ಕಾರಣ ಏನಂತ ಕೇಳಿದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಈ ಇಂಗಳದಾಳು ತಾಮ್ರದ ಗಣಿಯನ್ನು ಪುನಶ್ಚೇತನಗೊಳಿಸಲಿಕ್ಕೆ ಏನು ಅಂತಂದರೆ ಕಾರ್ಯಾರಂಭ ಮಾಡಿರ್ತಕ್ಕಂಥದ್ದು 1994ರಲ್ಲಿ ಈ ಇಂಗಳದಾಳು ತಾಮ್ರದ ಗಣಿಯು ಏನಾಗಿತ್ತು ಅಂತ ಕೇಳಿದ್ರೆ ಇದು ಸ್ಥಗಿತಗೊಂಡಿದೆ. ಸದ್ಯ ಇದು ಪುನಶ್ಚೇತನಗೊಳಿಸಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಏನಕ್ಕೆ ಯೋಚನೆ ಮಾಡ್ತಾ ಇದೆ ಅಂತ ಕೇಳಿದ್ರೆ, ನೆನಪಿಟ್ಟುಕೊಳ್ಳಿ, ಎಲೆಕ್ಟ್ರಾನಿಕ್ ವೆಹಿಕಲ್ಗಳಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ಗಳಲ್ಲಿ ತಾಮ್ರದ ಬಳಕೆಯು ಅಧಿಕ ಆಗಿರೋದರಿಂದ ತಾಮ್ರದ ಒಂದು ಉತ್ಪಾದನೆ ಅವಶ್ಯಕತೆ ಇರೋದರಿಂದಾಗಿ ಕರ್ನಾಟಕ ರಾಜ್ಯ ಸರ್ಕಾರ 1994ರಲ್ಲಿ ಸ್ಥಗಿತಗೊಂಡಿರ್ತಕ್ಕಂಥ ಚಿತ್ರದುರ್ಗದ ಇಂಗಳದಾಳು ಒಂದು ತಾಮ್ರದ ಗಣಿಯನ್ನು ಪುನಶ್ಚೇತನಗೊಳಿಸುವ ಕಾರ್ಯಕ್ಕೆ ಏನಾಗಿದೆ ಅಂತಂದರೆ ಕೈ ಹಾಕಿರ್ತಕ್ಕಂಥದ್ದು ಬಹಳ ಸುದ್ದಿಯಲ್ಲಿರ್ತಕ್ಕಂಥ ವಿಚಾರ. ಹಾಗಾದರೆ ಇದು ಯಾವ ಒಂದು ಅದಿರಿಗೆ ಸಂಬಂಧಪಟ್ಟಿದೆ ಕೇಳಿದ್ರೆ, ಚಾಲ್ಕೋ ಪೈರೇಟ್ ಎನ್ನುವ ತಾಮ್ರದ ಅದಿರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅದಿರಾಗಿರ್ತಕ್ಕಂಥದ್ದು. ನೆನಪಿಟ್ಟುಕೊಳ್ಳಿದ್ದು 1994ರಲ್ಲಿ ಸ್ಥಗಿತಗೊಂಡಿತ್ತು. ಸುಮಾರು 30 ವರ್ಷಗಳ ನಂತರ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ತಾಮ್ರದ ಗಣಿಯನ್ನು ಪುನಶ್ಚೇತನಗೊಳಿಸುವ ಕೆಲಸವನ್ನು ಹಟ್ಟಿ ಗೋಲ್ಡ್ ಮೈನ್ಸ್ಗೆ ವಹಿಸಿ ನೀಡಲಾಗಿದೆ. ಹಟ್ಟಿ ಗೋಲ್ಡ್ ಮೈನ್ಸ್ಗೆ ಏನು ಮಾಡಲಾಗಿದೆ, ಇಂಪಾರ್ಟೆಂಟು, ಈ ಕೆಲಸವನ್ನು ಕೊಟ್ಟಿರ್ತಕ್ಕಂಥದ್ದು, ಅಥವಾ ಹಟ್ಟಿ ಗೋಲ್ಡ್ ಮೈನ್ಗೆ ಈ ಒಂದು ಇಂಗಳದಾಳು ತಾಮ್ರದ ಗಣಿಯನ್ನು ಪುನಶ್ಚೇತನಗೊಳಿಸುವ ಒಂದು ಕೆಲಸವನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷತೆ. 1994ಕ್ಕೆ ಇದು ಸ್ಥಗಿತಗೊಂಡಿರ್ತಕ್ಕಂಥದ್ದು. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ಗಳಲ್ಲಿ ತಾಮ್ರದ ಬಳಕೆ ಅಧಿಕ ಆಗಿರೋದ್ರಿಂದ, ತಾಮ್ರದ ಅವಶ್ಯಕತೆ ಇರುವುದರಿಂದಾಗಿ ಪುನಶ್ಚೇತನಗೊಳಿಸಲಿಕ್ಕಾಗಿ ಹಟ್ಟಿ ಗೋಲ್ಡ್ ಮೈನ್ಸ್ಗೆ ಏನು ಮಾಡಲಾಗಿದೆ, ಈ ಒಂದು ಕೆಲಸವನ್ನು ವಹಿಸಿಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಚಿತ್ರದುರ್ಗ ಇದು ಬಹಳ ವಿಶೇಷತೆ. ಇಲ್ಲಿ ಜೋಗಿಮಟ್ಟಿ ಎನ್ನುವ ಒಂದು ವನ್ಯಜೀವಿ ಧಾಮ ಕಂಡುಬರುತ್ತೆ. ಜೋಗಿಮಟ್ಟಿ ವನ್ಯಜೀವಿ ಧಾಮ. ಹಾಗಾದರೆ ಈ ಜೋಗಿಮಟ್ಟಿ ವನ್ಯಜೀವಿ ಧಾಮ ಐತಲ್ಲ, ಯಾವುದಕ್ಕೆ ಪ್ರಸಿದ್ಧಿ ಅಥವಾ ಏನೆಂದು ಕರೀತಾರೆ ಅಂತ ಕೇಳಿದ್ರೆ, ಇದನ್ನು ಕರ್ನಾಟಕದ ಊಟಿ ಅಂತ ಕರೀತಾರೆ. ಕರ್ನಾಟಕದ ಊಟಿ ಅಂತ ಕರೀತಾರೆ, ಬಹಳ ಇಂಪಾರ್ಟೆಂಟು. ಅದಾಗಿಯೂ ಕೂಡ ಚಿತ್ರದುರ್ಗವನ್ನು ಐತಿಹಾಸಿಕವಾಗಿ ಬಹಳ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುವುದು ಚಿತ್ರದುರ್ಗದ ನಾಯಕರು. ಅದರಲ್ಲೂ ವಿಶೇಷವಾಗಿ 5ನೇ ವೀರ ಮದಕರಿ ನಾಯಕ ಚಿತ್ರದುರ್ಗದ 7 ಸುತ್ತಿನ ಕೋಟೆಯನ್ನು ಏನಾಗಿದೆ ಅಂತ ಕೇಳಿದ್ರೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷತೆ ಈ ಚಿತ್ರದುರ್ಗದಲ್ಲಿ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಯಾವ ಪ್ರಶ್ನೆ ಇದೆ ಅಂತ ನೋಡೋದಾದರೆ, ಯಾವ ದಿನಾಂಕವನ್ನು ವಿಶ್ವ ಜೋಗು ಭೂಮಿ ದಿನ ಎಂದು ಕರೆಯಲಾಗುತ್ತದೆ? ಸೊ ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಫೆಬ್ರವರಿ 2 ಪ್ರತಿ ವರ್ಷ ನಾವೇನಂತ ಆಚರಣೆ ಮಾಡ್ತೀವಿ, ಜೋಗು ಭೂಮಿ ದಿನ ಅಂತ ಆಚರಣೆ ಮಾಡ್ತೀವಿ, ಇಲ್ಲ ರಾಮ್ಸಾರ್ ದಿನ ಅಂತ ಆಚರಣೆ ಮಾಡ್ತೀವಿ. ಇದಕ್ಕೆ ವೆಟ್ಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ. ಪ್ರತಿ ವರ್ಷ ಫೆಬ್ರವರಿ 2 ನಾವೇನಂತ ಆಚರಣೆ ಮಾಡ್ತೀವಿ, ವಿಶ್ವ ಜೋಗು ಭೂಮಿ ದಿನ ಅಂತ ಆಚರಣೆ ಮಾಡ್ತೀವಿ. ಏನಕ್ಕೆ ಸುದ್ದಿಯಲ್ಲಿದೆ ಅನ್ನೋದು ಬಹಳ ಇಂಪಾರ್ಟೆಂಟು. ಏನಕ್ಕೆ ಸುದ್ದಿಯಲ್ಲಿದೆ ಅಂತ ಕೇಳಿದ್ರೆ, ಸೊ ರಾಜಸ್ಥಾನದ ನೆನ್ಪಿಟ್ಟುಕೊಳ್ಳಿ, ರಾಜಸ್ಥಾನದ ಸಿಲಿಸೇರಾ ಎನ್ನುವ ಒಂದು ಪಕ್ಷಿಧಾಮ ಐತಲ್ಲ, ಈ ಸಿಲಿಸೇರಾ ಎನ್ನುವ ಪಕ್ಷಿಧಾಮವು ರಾಮ್ಸಾರ್ ತಾಣಕ್ಕೆ ಸೇರ್ಪಡೆಗೊಂಡಿದೆ. ಅದರ ಜೊತೆಗೆ ಛತ್ತೀಸ್ಗಢದ ಸೊ ಕೋಪ್ರಾ ಜಲಾಶಯ, ಈ ಕೋಪ್ರಾ ಜಲಾಶಯ ಸಹ ಏನೇಳಿ ಇತ್ತೀಚೆಗೆ ರಾಮ್ಸಾರ್ ತಾಣಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಬಹಳ ವಿಶೇಷತೆ. ಅದಕ್ಕಾಗಿ ರಾಮ್ಸಾರ್ ಅಥವಾ ಈ ಒಂದು ವೆಟ್ಲ್ಯಾಂಡ್ ಜೋಗು ಭೂಮಿ ದಿನ ಬಹಳ ಸುದ್ದಿಯಲ್ಲಿರ್ತಕ್ಕಂಥದ್ದು. ಹಾಗಾದರೆ ಇದರ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ. ಸೊ ನೆನ್ಪಿಟ್ಟುಕೊಳ್ಳಿ, 1972ರ ಫೆಬ್ರವರಿ 2ಕ್ಕೆ ವಿಶ್ವದ ಜೋಗು ಭೂಮಿ ತಾಣಗಳ ಸಂರಕ್ಷಣೆಗಾಗಿ ಇರಾನಿನ ರಾಮ್ಸಾರದಲ್ಲಿ, ಓಕೆ, ಎಲ್ಲಿ ಅಂತ ಕೇಳಿದ್ರೆ ಇರಾನಿನ ರಾಮ್ಸಾರದಲ್ಲಿ ಏನಂತಂದರೆ ಒಂದು ಸಮಾವೇಶವನ್ನು ಕೈಗೊಳ್ತಾರೆ. ಅದರ ಸ್ಮರಣಾರ್ಥಕವಾಗಿ ಪ್ರತಿ ವರ್ಷ ಫೆಬ್ರವರಿ 2 ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ವಿಶ್ವ ಜೋಗು ಭೂಮಿ ದಿನ ಅಂತ ಆಚರಣೆ ಮಾಡ್ತೇವೆ. ಇದು ಯಾವ ವರ್ಷದಿಂದ ಜಾರಿಗೆ ಬಂತು ಅಂತ ಕೇಳಿದ್ರೆ 1975ರಿಂದ ಇದನ್ನು ನಾವೇನು ಮಾಡ್ತೀವಿ, ಆಚರಣೆಗೆ ತರ್ತೇವೆ. ಹಾಗಾದರೆ ಭಾರತ ಸರ್ಕಾರ ಇದಕ್ಕೆ ಅಥವಾ ಭಾರತ ದೇಶ ಯಾವಾಗ ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಗೊಳ್ತು ಅಂತ ಕೇಳಿದ್ರೆ 1982ಕ್ಕೆ ಸೇರ್ಪಡೆಗೊಳ್ತದೆ. ಹಾಗಾದರೆ ಭಾರತದ ಯಾವ ಸ್ಥಳಗಳು ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಗೊಂಡ ಮೊದಲ ಸ್ಥಳಗಳು ಅಂತ ನೋಡೋದಾದರೆ ಒಡಿಸ್ಸಾದ ಚಿಲ್ಕಾ ಸರೋವರ. ಸೊ ಇಂಪಾರ್ಟೆಂಟ್. ಎರಡನೆಯದು ರಾಜಸ್ಥಾನದ
ರಾಜಸ್ಥಾನದ ಕೇವಲ್ ದೇವ್ ರಾಷ್ಟ್ರೀಯ ಉದ್ಯಾನವನ ಅಥವಾ ಕಿಯಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಇದನ್ನು ಏನು ಮಾಡ್ತೀವಿ ನಾವು ಕರೀತಾ ಹೋಗ್ತೇವೆ. ಇವು ಭಾರತದಲ್ಲಿ ಮೊದಲ ಬಾರಿಗೆ ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂಥ ತಾಣಗಳು. ಈ ರೀತಿ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಸಿಲಿಸೇರಾ ಮತ್ತು ಕೋಪ್ರಾ ಜಲಾಶಯ ತಾಣಗಳು ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಗೊಳ್ಳುವುದರ ಮೂಲಕ ಭಾರತದ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆಯನ್ನು 98ಕ್ಕೆ ಏರಿಸಲಾಗಿದೆ. ಪ್ರಸ್ತುತ ಭಾರತದಲ್ಲಿರ್ತಕ್ಕಂಥ ರಾಮ್ಸಾರ್ ತಾಣಗಳ ಸಂಖ್ಯೆ ಕೇಳಿದರೆ ಅದು 98. ಓಕೆ, ಇಷ್ಟು ಗೊತ್ತಿರಬೇಕು. ಹಾಗಾದರೆ ಭಾರತದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ರಾಮ್ಸಾರ್ ಯಾವುದಂತ ಕೇಳ್ತಾನೆ. ಭಾರತದ ಅತಿ ದೊಡ್ಡ ರಾಮ್ಸಾರ್ ಯಾವುದಂತ ಕೇಳಿದ್ರೆ ಸುಂದರಬನ ಪಕ್ಷಿಧಾಮ ಅಥವಾ ಸುಂದರಬನ್ ಎನ್ನುವುದು ಭಾರತ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ವೆಟ್ಲ್ಯಾಂಡ್. ಅತಿ ಚಿಕ್ಕ ವೆಟ್ಲ್ಯಾಂಡ್ ಯಾವುದು ಅಂತ ಕೇಳಿದ್ರೆ ಹಿಮಾಚಲ ಪ್ರದೇಶದ ರೇಣುಕಾ ಪಕ್ಷಿಧಾಮ ಅಂತ ಬರುತ್ತೆ. ಸೊ ಇದು ಇಡೀ ಭಾರತದ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ರಾಮ್ಸಾರ್ ತಾಣವಾಗಿ ನಾವೇನು ಮಾಡ್ತೀವಿ, ಇದನ್ನು ಗುರುತಿಸ್ತಾ ಹೋಗ್ತೇವೆ. ಓಕೆ, ಸೊ ಅದಾದಮೇಲೆ ಕರ್ನಾಟಕದ ರಾಮ್ಸಾರ್ ತಾಣಗಳ ಬಗ್ಗೆ ನೋಡೋದಾದರೆ ಕರ್ನಾಟಕದಲ್ಲಿ ಯಾವೆಲ್ಲ ರಾಮ್ಸಾರ್ ಪಟ್ಟಿಗಳಲ್ಲಿ ಕಂಡುಬರುತ್ತವೆ ಅಂದರೆ ಒಟ್ಟು 4 ರಾಮ್ಸಾರ್ ತಾಣಗಳು ಕರ್ನಾಟಕದಲ್ಲಿವೆ. ಅವು ಯಾವುವು ಅಂತ ನೋಡೋದಾದರೆ ಸೊ ಮೊದಲನೆಯದು ರಂಗನತಿಟ್ಟು ಪಕ್ಷಿಧಾಮ, ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಎರಡನೇದು ಅಂಕಸಮುದ್ರ ಪಕ್ಷಿಧಾಮ. ಅಂಕಸಮುದ್ರ ಇದೆಲ್ಲಿ ಕಂಡುಬರುತ್ತೆ ಅಂದರೆ ಸೊ ವಿಜಯನಗರದಲ್ಲಿ ಕಂಡುಬರುತ್ತೆ. ಸೊ ಇಂಪಾರ್ಟೆಂಟ್. ಮೂರನೇದು ಮಾಗಡಿ ಕೆರೆ ಅಥವಾ ಮಾಗಡಿ ಪಕ್ಷಿಧಾಮ ಅಂತ ಬರುತ್ತೆ. ಇದೆಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಗದಗಲ್ಲಿ ಕಂಡುಬರುತ್ತೆ. ನಾಲ್ಕನೇದು ಅಘನಾಶಿನಿ ಪಕ್ಷಿಧಾಮ ಅಂತ ಬರುತ್ತೆ. ಅಘನಾಶಿನಿ ಪಕ್ಷಿಧಾಮ ಇದೆಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಈ ರೀತಿಯ ಒಟ್ಟು 4 ರಾಮ್ಸಾರ್ ತಾಣಗಳು ಕರ್ನಾಟಕದಲ್ಲಿ ಇರತಕ್ಕಂಥದ್ದು ವಿಶೇಷತೆ. ಈ ಕುರಿತು ಬಹಳ ಎಕ್ಸಾಮ್ಗೆ ಕೇಳಲಾಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಕರ್ನಾಟಕ ಸರ್ಕಾರ ಜಾರಿಗೆ ತಂದ ಅನುಗ್ರಹ ಕಾರ್ಯಕ್ರಮವು ಯಾವುದಕ್ಕೆ ಸಂಬಂಧಪಟ್ಟಿದೆ? ನೋಡಿ, 2024 ಸಾಲಿನ KS ಪ್ರಶ್ನೆ ಪತ್ರಿಕೆಯ ಪೂರ್ವಭಾವಿ ಪರೀಕ್ಷೆಯಲ್ಲಿ ಈಗಾಗಲೇ ಈ ಪ್ರಶ್ನೆ ಆಗಿದೆ. 2024 KS ಪ್ರಿಲಿಮ್ಸಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಬಹಳ ವಿಶೇಷತೆ. ಹಾಗಾದರೆ ಇದು ಏನಕ್ಕೆ ಈಗ ಸುದ್ದಿಯಲ್ಲಿದೆ ಅಂತ ನೋಡೋದಾದರೆ ನೆನ್ಪಿಟ್ಕೊಳ್ಳಿ, ಸುದ್ದಿಯಲ್ಲಿರಲಿಕ್ಕೆ ಪ್ರಮುಖ ಕಾರಣ ಏನಂತ ಕೇಳಿದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಫಲಾನುಭವಿಗಳಿಗೆ ಈ ಯೋಜನೆಯ ಆರ್ಥಿಕ ಸಹಾಯ ದೊರೆಯದೇ ಇರುವುದು ಈಗ ಪ್ರಸ್ತುತ ಸುದ್ದಿಯಲ್ಲಿರಲಿಕ್ಕೆ ಪ್ರಮುಖ ಕಾರಣ. ಹಾಗಾದರೆ ಅನುಗ್ರಹ ಯೋಜನೆ ಎಂದರೆ ಏನು? ನೋಡಿ, ಪಶುಸಂಗೋಪನೆ ಆಗಿರ್ಬೋದು, ಕುರಿ, ಮೇಕೆ, ಹಸು, ಎತ್ತುಗಳ ಸಾಕಾಣಿಕೆ ಇರುವುದರಲ್ಲಿ ಇವುಗಳೇನಾದರೂ ಅಪಘಾತಕ್ಕೆ ಒಳಪಟ್ಟಾಗ ಅವುಗಳನ್ನು ಸಾಕಿದ ಮಾಲೀಕನಿಗೆ ಕೆಲವೊಂದಿಷ್ಟು ಆರ್ಥಿಕ ನೆರವು ನೀಡತಕ್ಕಂಥ ಯೋಜನೆ ಇದಾಗಿರುತ್ತಾ. ಇದನ್ನು 2013ರಲ್ಲಿ ಏನು ಮಾಡಲಾಗುತ್ತೆ ಅಂತ ಕೇಳಿದ್ರೆ ಜಾರಿಗೆ ತರಲಾಗುತ್ತೆ. 2013. ಹಾಗಾದರೆ ಎತ್ತು, ಹಸು ಅಪಘಾತಕ್ಕೆ ಒಳಪಟ್ಟರೆ ಎಷ್ಟು ಹಣ ಕೊಡ್ತಾರೆ ಅಂತ ಕೇಳಿದ್ರೆ 15,000 ರೂಪಾಯಿ ಏನಾಗಿದೆ ಅಂತ ಕೇಳಿದ್ರೆ ಇರ್ತಕ್ಕಂಥದ್ದು. ಹಾಗಾದರೆ ಮೇಕೆ, ಕುರಿ ಏನಾದರೂ ಇತ್ತು ಅಂತ ಕೇಳಿದ್ರೆ 7,500 ರೂಪಾಯಿ ಏನಾಗಿದೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಥಿಕ ಸಹಾಯ ಆಗಿರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಹಾಗಾದರೆ ಈ ಅನುಗ್ರಹ ಯೋಜನೆಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಪಶು ಸಖಿ ಅಂತೇಳ್ಬಿಟ್ಟು ಒಂದು ವೆಬ್ಸೈಟ್ ಇದೆ. ಆ ಪಶು ಸಖಿ ವೆಬ್ಸೈಟಿನ ಮೂಲಕ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಅಪಘಾತಕ್ಕೆ ಸಂಬಂಧಪಟ್ಟಂತೆ ಪಶುಗಳಾಗಿರ್ಬೋದು, ಮೇಕೆ, ಕುರಿಗಳಾಗಿರ್ಬೋದು ಅಪಘಾತಕ್ಕೆ ಒಳಪಟ್ಟಿರುವ ಒಂದು ಆಧಾರದ ಮೂಲಕ ನಾವೇನು ಮಾಡ್ಬೋದು, ಅಪ್ಲಿಕೇಶನ್ ಹಾಕಿ ಇದರ ಒಂದು ಧನ ಸಹಾಯವನ್ನು ಪಡಿತಕ್ಕಂಥದ್ದು. ಆದರೆ ಇಲ್ಲಿ ಒಂದು ವಿಶೇಷತೆ ಏನಂತ ಕೇಳಿದ್ರೆ ಏನು ಅಪಘಾತಕ್ಕೆ ಒಳಪಟ್ಟಿರ್ತಕ್ಕಂಥ ಮೇಕೆ, ಕುರಿ, ಪಶುಗಳಿದಾವಲ್ಲ ಅವುಗಳಿಗೆ ಯಾವುದೇ ರೀತಿಯ ಇನ್ಶೂರೆನ್ಸ್ ಇರುವಂತಿಲ್ಲ. ಇದು ಕಡ್ಡಾಯ. ಓಕೆ, ಇದನ್ನು 2013ರಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು. ಓಕೆ, ಹಾಗಾದರೆ ಪ್ರಸ್ತುತ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನಂತ ಕೇಳಿದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಫಲಾನುಭವಿಗಳಿಗೆ ಈ ಯೋಜನೆಯ ಅನುಷ್ಠಾನ ಆಗದೇ ಇರುವುದು ಪ್ರಸ್ತುತ ಸುದ್ದಿಯಲ್ಲಿದೆ. 2013ರಲ್ಲಿ ಇದನ್ನು ಜಾರಿಗೆ ಬಂದರೆ ಈ ರೀತಿಯ ಎಲ್ಲ ಯೋಜನೆಗಳು ಇದರಲ್ಲಿ ಇರ್ತಕ್ಕಂಥದ್ದು. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಹಿರಿಯ ನಾಗರಿಕರಿಗಾಗಿ ಪ್ರತ್ಯೇಕ ಬಜೆಟನ್ನು ಮಂಡಿಸಿದ ರಾಜ್ಯ ಸರ್ಕಾರವಾಗಿದೆ? ನೆನ್ಪಿಟ್ಟುಕೊಳ್ಳಿ, ಇಡೀ ಭಾರತದಲ್ಲಿ ಅತಿ ಹೆಚ್ಚು ಹಿರಿಯ ನಾಗರಿಕರನ್ನು ಹೊಂದಿರತಕ್ಕಂಥ ಏಕೈಕ ಮತ್ತು ಮೊದಲ ರಾಜ್ಯ ಯಾವುದಂತ ಕೇಳಿದ್ರೆ ಅದು ಕೇರಳ. ಓಕೆ, ಕೇರಳ ಈಗ ಸದ್ಯ ಕೇರಳ ಐತಲ್ಲ, ಹಿರಿಯ ನಾಗರಿಕರಿಗಾಗಿ ಬಜೆಟನ್ನು ಮಂಡಿಸಿದ ದೇಶದ ಮೊದಲ ರಾಜ್ಯ. ನೆನಪಿಟ್ಟುಕೊಳ್ಳಿ. ಅದಾಗಿಯೂ ಸಹ ಕೇರಳ ಮತ್ತೊಂದು ವಿಷಯವಾಗಿ ಸುದ್ದಿಯಲ್ಲಿದೆ. ಅದೇನು ಅಂತ ಕೇಳಿದ್ರೆ ಕೇರಳ ರಾಜ್ಯ ತನ್ನ ಹೆಸರನ್ನು ಕೇರಳಂ ಎಂದು ಬದಲಾಯಿಸಿಕೊಂಡಿದೆ. ಕೇರಳ ರಾಜ್ಯ ಐತಲ್ಲ, ಈಗ ಸದ್ಯ ತನ್ನನ್ನು ಕೇರಳಂ ಎಂದು ಬದಲಾಯಿಸಿಕೊಂಡಿದೆ. ಹಾಗಾದರೆ ಈ ರೀತಿ ಬದಲಾವಣೆಗೆ ಸಂವಿಧಾನಾತ್ಮಕವಾದ ವಿಷಯ ಏನು ಅಂತ ಕೇಳಿದರೆ ಸಂವಿಧಾನದ 3ನೇ ವಿಧಿಯು ಸಂವಿಧಾನದ
ಮೂರನೇ ವಿಧಿಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ನೆನಪಿಟ್ಟುಕೊಳ್ಳಿ, ಸಂವಿಧಾನದ ಮೂರನೇ ವಿಧಿಯು ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸಬಹುದಾಗಿದ್ದರೆ ಇಲ್ಲವೇ ಭೂಪ್ರದೇಶಗಳನ್ನು ಬದಲಾಯಿಸಬೇಕಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ರೆ ಅದು ಮೂರನೇ ವಿಧಿ. ಆ ವಿಧಿಯ ಅನ್ವಯ ಈಗ ಕೇರಳ ರಾಜ್ಯ